ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಮನೆ ದೇವ್ರು ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಇರೋದು ಇಟ್ಸ್ ನಿಯರ್ ಟು ಉಡುಪಿ. ನಮ್ಮ ಮನೆ ದೇವ್ರ ಹಬ್ಬ ಎವ್ರಿ ಇಯರ್ ಮಾರ್ಚಲ್ಲಿ 25th ಆದಮೇಲೆ ಇರುತ್ತೆ. ಸೊ ನಾವು ಅದಕ್ಕೆ ಹೋಗೋಣ ಅಂತ ಹೊರಟ್ವಿ. ತುಂಬಾ ಅಂದರೆ ತುಂಬಾ ಶೆಕೆ ಇತ್ತು. ಸೊ ನಾವು ಲಂಚ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ನಾವೆಲ್ಲ ಖುಷಿಯಾಗಿ ಹೋಗಿ ಇನ್ನೇನು ಲಗೇಜಸ್ ಎಲ್ಲ ಇಡಬೇಕು ಅಷ್ಟರೊಳಗೆ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಅಲ್ಲಿ ನಮ್ಮ ಮನೆ ಇದೆ. ಸೊ ನಾವು ಹೋಗಿ ಇನ್ನೂ 10 ಮಿನಿಟ್ಸ್ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮದು ರಿಲೇಟಿವ್ ಒಬ್ಬರು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಹಬ್ಬನೂ ಕ್ಯಾನ್ಸಲ್ ಆಯಿತು. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಾವು ನಿಯರ್ಲಿ 1 ವೀಕಿಗೆಲ್ಲ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಬಟ್ ಸಡನ್ನಾಗಿ ಹೀಗಾಗೋಯ್ತು. ತುಂಬ ಬೇಜಾರು ಅನ್ನಿಸ್ತು. ಆಮೇಲೆ ಇನ್ನೇನು ಮಾಡೋದು, ಇಷ್ಟು ದೂರ ಬಂದುಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋದರೆ ಸರಿ ಇರಲ್ಲ ಅಂತಂದು ಅವ್ರನ್ನ ನೋಡಿಕೊಂಡು ಮತ್ತೆ ನಾವು ಮಲ್ಪೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವಿವಾಗ ಅಲ್ಲಿ ನೋಡಿದ ಮೇಲೆ ಮತ್ತೆ ಅಲ್ಲಿ 11 ಡೇಸ್ ಇಲ್ಲ 3 ಡೇಸ್ ಇರಲೇಬೇಕಾಗುತ್ತೆ. ಸೊ ಅದೆಲ್ಲ ಆಗಲ್ಲ ಅಂತ ನಾವು ಇಮಿಡಿಯೇಟಾಗಿ ಅಲ್ಲಿಂದ ಹೊರಟು ನಾವು ಸೀದಾ ಮಲ್ಪೆಗೆ ಹೋಗ್ಬಿಟ್ಟು ಅಲ್ಲಿ ನಾವು ಹೋಮ್ ಸ್ಟೇ ತೊಗೊಂಡು ಒಂದಿನ ಸ್ಟೇ ಮಾಡಿಬಿಟ್ಟು ಮತ್ತು ನಾವು ರಿಟರ್ನ್ ಆದ್ವಿ. ಸೊ ಬನ್ನಿ ಮಲ್ಪೆನಲ್ಲಿ ನಾವೇನೆಲ್ಲ ಮಾಡಿದ್ವಿ ನೋಡೋಣ. ನಾವು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನಾವು ಮಲ್ಪೆನಲ್ಲಿ ರೂಮೆಲ್ಲ ಬುಕ್ ಮಾಡಿಕೊಂಡು ಹೋಮ್ ಸ್ಟೇ ಎಲ್ಲ ಬುಕ್ ಮಾಡಿ ಚೆಕ್ ಮಾಡಿ ಹೋಗೋಷ್ಟರೊಳಗೆ, ಬಿಕಾಸ್ ನಮ್ಮದಿದು ಸಡನ್ ಪ್ಲ್ಯಾನ್, ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನಾವು ಬೀಚ್ ಸೈಡೇ ಲೈಕ್ ಹೋಮ್ ಸ್ಟೇನ ನೋಡಿದ್ವಿ. ತುಂಬ ಚೆನ್ನಾಗಿತ್ತದು ಹೋಮ್ ಸ್ಟೇ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನಾವು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ನೀವು ಫ್ರೆಂಡ್ಸ್ ಏನಾದರೂ ಬಂದರೆ ನಿಯರ್ಲಿ 8 to 10 ಮೆಂಬರ್ಸ್ ಅಲ್ಲಿರ್ಬೋದು. ವಿಂಧ್ಯ ಹೋಮ್ ಸ್ಟೇ ಅಂತ ಚೆನ್ನಾಗಿದೆ. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ನಾವು ಇಡ್ಲಿ, ವಡೆ, ಪೂರಿ, ಪೊಂಗಲ್ ಮತ್ತು ಪಲಾವ್ ಇತ್ತು. ಇಷ್ಟನ್ನು ಟ್ರೈ ಮಾಡಿದ್ವಿ. ಎಲ್ಲರೂ ಒಂದೊಂದು ತೊಗೊಂಡ್ವಿ. ಬ್ರೇಕ್ಫಾಸ್ಟ್ ವಾಸ್ ಸೋ ಗುಡ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬೀಚ್ಗೆ ಹೋದ್ವಿ. ಬೀಚ್ ಏನು ವಾಕಬಲಲ್ಲೇ ಇತ್ತು. ಬೀಚ್ ಮುಂದೆನೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಅಲ್ಲೇ ಬೀಚ್ ಇತ್ತು. ಸೊ ನಡ್ಕೊಂಡೇ ಹೋದ್ವಿ ಬೀಚ್ಗೆ. ದ ಬೆಸ್ಟ್ ಪಾರ್ಟ್ ಆಫ್ ಮಲ್ಪೆ ಬೀಚ್ ಅಂದರೆ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇದೆ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಹೋದಾಗ ವಾಟರ್ ಗೇಮ್ಸ್ ಇರಲಿಲ್ಲ ಯಾವುದು, ಜಸ್ಟ್ ಆಟಾಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ಈ ಸಲ ಹೋದಾಗ ವಾಟರ್ ಗೇಮ್ಸ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ನಾವು ಕೋಡಿಗೆಲ್ಲ ಹೋಗ್ತೀವಿ, ಬಟ್ ಅಲ್ಲಿ ವಾಟರ್ ಗೇಮ್ಸ್ ಏನೂ ಇಲ್ಲ. ಅಲ್ಲಿ ಯೂಶ್ವಲಿ ಅಲ್ಲಿ ಜನನೇ ಇರಲ್ಲ, ಬಟ್ ಎಷ್ಟೊತ್ತಾದರೂ ನೀವು ಆಟಾಡ್ಕೊಂಡು ಬರ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾವು ಸೀ ವಾಕ್ ಮಾಡಿದ್ವಿ, ಮತ್ತು ಬೋಟಿಂಗ್ ಇತ್ತು, ಆಮೇಲೆ ರಾಫ್ಟಿಂಗ್ ಕೂಡ ಇತ್ತು. ಸೊ ನಾವು ಸೀ ವಾಕ್ ಒಂದು ಮಾಡಿದ್ವಿ, ಬಿಕಾಸ್ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಮನೆಗೆ ಬರಬೇಕಾಗಿತ್ತು ಬೇಗನೆ. ಅದಕ್ಕೆ ಮತ್ತು ನಾವು ಬೀಚಲ್ಲಿ ಆಲ್ಮೋಸ್ಟ್ 5 to 6 hours ನಾವು ಬೀಚಲ್ಲೇ ಇದ್ವಿ. ಇಟ್ ವಾಸ್ ಅ ನೈಸ್ ಡೇ. ಇನ್ನೊಂದೇನಪ್ಪ ಅಂದರೆ ನಾವು ಬೆಳಿಗ್ಗೆನೇ ಹೋಗಿದ್ರಿಂದ ತುಂಬ ಬಿಸಿಲಿತ್ತು, ಮತ್ತು ಅಲೆಗಳು ಅಷ್ಟೊಂದೇನು ಬರ್ತಾ ಇರಲಿಲ್ಲ. ಬಟ್ ನೀವು ಕೋಡಿಗೆಲ್ಲ ಹೋದರೆ ತುಂಬ ಅಲೆ ಬರ್ತಾ ಇರುತ್ತೆ, ಜೋರಾಗಿ ಫೋರ್ಸ್ಫುಲ್ಲಾಗಿ ಬರ್ತಾ ಇರುತ್ತೆ. ಮಲ್ಪೆಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಅಲೆ ಎಲ್ಲ ಸ್ವಲ್ಪ ಸ್ಲೋ ಆಗೇ ಬರ್ತಾಯಿತ್ತು. ಮೋಸ್ಟ್ಲಿ ಈವ್ನಿಂಗ್ ಟೈಮಲ್ಲಿ ಇಲ್ಲ ಅರ್ಲಿ ಮಾರ್ನಿಂಗಲ್ಲಿ ಬೇಗ ಬಂದರೆ ಅಲೆಗಳು ಜಾಸ್ತಿ ಇರುತ್ತೆ ಅನಿಸುತ್ತೆ. ಬಟ್ ನಾವು ಹೋದಾಗ ಅಷ್ಟೊಂದು ಅಲೆಗಳು ಬರ್ತಾ ಇರಲಿಲ್ಲ. ಹಾಗೆ ಮುಗಿಸ್ಕೊಂಡು ನಾವು ಸೀ ವಾಕ್ ಎಲ್ಲ ಮಾಡಿದ್ವಿ. You're the light, you're the night, you're the color of my blood. You're the cure, you're the pain, you're the only thing I wanna touch. Never knew that it could mean so much, so much. You're the fear, I don't care, 'cause I've never been so high. Follow me through the dark, let me take you past the satellites. You can see the world you brought to life, So love me like you do, la la, love me like you do. Love
you do. La la, love me like you do. Touch me like you do. Touch me like you do. What are you waiting for? Fading in, fading out. ಸೊ ಆಟ ಎಲ್ಲ ಆಡಿ ನಾವು ಸ್ನಾನ ಮಾಡಿದ್ವಿ. ಅಲ್ಲೇ ಬಾತಿಂಗ್ ಫೆಸಿಲಿಟೀಸ್ ಕೂಡ ಇದೆ. 20 ರೂಪೀಸ್ ಕೊಟ್ಟರೆ ನೀವು ಆರಾಮಾಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನೀವು ಬೇರೆ ಕಡೆ ಹೋಗೋದು ಅಂದ್ರೂ ಹೋಗ್ಬೋದು. ಸೊ ನಾವು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ಬೀಚ್ಗೆ ಹೋದರೆ ಟೈಮ್ ಹೋಗಿರೋದೇ ಗೊತ್ತಾಗಲ್ಲ, ನೀರೊಳಗೆ ಇರ್ತೀವಲ್ವ. ಸೊ ಆಚೆ ಬರೋದಕ್ಕೂ ಇಷ್ಟ ಆಗಲ್ಲ ಮತ್ತು ಟೈಮ್ ಹೋಗಿರೋದು ಕೂಡ ಗೊತ್ತಾಗಲ್ಲ. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ನಾವು ಯಾವಾಗ ನಮ್ಮದು ಮನೆ ದೇವ್ರಿಗೆ ಹೋದ್ರೂ ನಾವು ಬೀಚ್ಗೆ ಹೋಗದೆ ಬರೋದೇ ಇಲ್ಲ. ಬೀಚಿಗಂತೂ ಹೋಗ್ತೀವಿ. ಅದಾದಮೇಲೆ ನಾವು ಮನೆಗಂತ ಹೊರಟ್ವಿ. ಸೊ ನಮಗೆ ಆಲ್ಮೋಸ್ಟ್ 3 ಅವರ್ಸ್ ಬೇಕು, ಮಿನಿಮಮ್ 2.5 ಅವರ್ಸ್ ಬೇಕೇ ಬೇಕು ಮನೆಗೆ ಬರೋದಕ್ಕೆ. ಸೊ ನಾವು ಮನೆಗೆ ಬರಬೇಕಾದ್ರೆ ಆಲ್ಮೋಸ್ಟ್ 5 o'clock ಆಗಿತ್ತು. ಹಾಗೆ ನಾವು ಅಲ್ಲೇ ಇನ್ ಮಿಡಲ್ ನಾವು ಊಟ ಕೂಡ ಮಾಡ್ಕೊಂಬಂದ್ವಿ. ಸೊ ನಾವು ಬರ್ತಾ ಇರೋದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ನಿಧಾನನೇ ಬರಬೇಕು. ಬಿಕಾಸ್ ಘಾಟ್ ಸೆಕ್ಷನಲ್ಲಿ ರೋಡ್ಸ್ ತುಂಬ ಚಿಕ್ಕದಾಗಿರುತ್ತೆ ಆ್ಯಂಡ್ ವೆಹಿಕಲ್ಸ್ ಬರೋದು ಕೂಡ ಅಷ್ಟು ಗೊತ್ತಾಗಲ್ಲ. ನಾರ್ಮಲ್ ರೋಡ್ಸ್ ಅಂದರೆ ಹೈವೇಸ್ ಅಂದರೆ ಬೇಗ ಬರ್ಬೋದು, ಬಟ್ ಘಾಟ್ ಸೆಕ್ಷನಲ್ಲಿ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗೇ ಇರಬೇಕು. ಆ್ಯಂಡ್ ಮೋರ್ ಓವರ್ ನಾವು ಬರಬೇಕಾದ್ರೆ ತುಂಬ ಗಾಳಿ ಮಳೆ ಆ್ಯಂಡ್ ನಾವು ಬರಬೇಕಾದ್ರೆ ತುಂಬ ಮರಗಳೆಲ್ಲ ಬಿದ್ದುಬಿಟ್ಟಿತ್ತು. ನಾವು ನಿಲ್ಸೋದಕ್ಕೂ ಭಯ, ಯಾಕಂದರೆ ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ರೆ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಮರ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಗಾಳಿ ಮಳೆ ಇತ್ತು ನಾವು ಬರಬೇಕಾದ್ರೆ. ಸೊ ಭಯದಲ್ಲೇ ಬಂದ್ವಿ. ಆ್ಯಂಡ್ ನಾವು ವೀಕೆಂಡಲ್ಲಿ ಹೋಗಿರಲಿಲ್ಲ, ವೀಕ್ಡೇಸಲ್ಲಿ ಹೋಗಿದ್ವಿ. ಸೊ ಅದರಿಂದ ನಮಗೆ ಜಾಸ್ತಿ ವೆಹಿಕಲ್ಸ್ ಏನೂ ಅಷ್ಟು ಸಿಗಲಿಲ್ಲ ಆ್ಯಂಡ್ ಜಾಸ್ತಿ ಟ್ರಾಫಿಕ್ಕು ಕಿರಿಕಿರಿ ಆ ಥರ ಎಲ್ಲ ಏನೂ ಇರಲ್ಲ. ಈ ಸೈಡ್ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಬಟ್ ಏನು ಅಂದರೆ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಅಷ್ಟೇ. ಅದಾದಮೇಲೆ ಇಲ್ಲಿ ಚಂಡಿಕಾಂಬ ಟೆಂಪಲ್ ಇದೆ. ಈ ಆ ಕಡೆ ಊರಿಂದ ಬರಬೇಕಾದ್ರೆ ಈ ಟೆಂಪಲ್ ಬಂತು ಅಂದರೆ ಖುಷಿ, ಯಾಕಂದರೆ ಘಾಟ್ ಸೆಕ್ಷನ್ ಮುಗೀತು ಅಂತ. ಬಟ್ ಈ ಕಡೆಯಿಂದ ಹೋಗಬೇಕಂದ್ರೆ ಈ ಟೆಂಪಲ್ ಬಂದರೆ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಅಂತ. ಸೊ ದೆರ್ ಇಸ್ 2 ಎಂಡಿಂಗ್ಸ್ ಅಂತಾರಲ್ಲ ಯಾವಾಗ್ಲೂ ಹಾಗೆ. ಸೊ ನಾವು ಬಂದು ದೇವರಿಗಿಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ ಔಟ್ಸೈಡಿಂದ. ನೋಡ್ಬೋದು ಇಲ್ಲಿ ತುಂಬ ಕಾಡು ಪ್ರಾಣಿಗಳೆಲ್ಲ ಸಿಗೋದು. ನಾವು ಆ್ಯಕ್ಚುಲಿ ನೋಡಿದ್ದು ಕಾಡು ಕೋಳಿ ಇತ್ತು ಆ್ಯಂಡ್ ಅಫ್ಕೋರ್ಸ್ ಮಂಕೀಸ್. ಪಾಪ ಊಟಕ್ಕೆಲ್ಲ ಏನೂ ಇರಲ್ಲ. ಆ್ಯಂಡ್ ಇಲ್ಲಿ ತುಂಬ ಎಂಡೇಂಜರ್ಡ್ ಸ್ಪೀಷೀಸ್ ಎಲ್ಲ ಇದೆ ಅಂತ ನಾವು ಮಂಕೀಸ್ಗೆ ಹಂಗೆ ನಮ್ಮ ಹತ್ರ ಇದ್ದಿದ್ದು ಫುಡ್ ಹಾಕಿದ್ವಿ. ಬಟ್ ಇಲ್ಲಿ ಬರೆದಿದ್ದಾರೆ ಫುಡ್ಡೆಲ್ಲ ಕೊಡಬಾರ್ದು ಅಂತ. ನಾವು ಬಿಫೋರೇ ಕೊಟ್ಬಿಟ್ಟಿದ್ವಿ, ಸೊ ನೋಡಲಿಲ್ಲ. ನೆಕ್ಸ್ಟ್ ಟೈಮಿಂದ ಹಂಗೆ ಇವಾಗ ಕೊಡದೆ ಹಾಗೆ ಬರೋದಕ್ಕೂ ಆಗಲ್ಲ, ಕೊಡೋಕ್ಕೂ ಆಗಲ್ಲ. ಬಿಕಾಸ್ ಯಾಕೆ ಫುಡ್ ಕೊಡಬೇಡಿ ಅಂದರೆ ಫುಡ್ ಪಾಯ್ಸನ್ ಆಗಿ ಎಲ್ಲ ಪ್ರಾಣಿಗಳು ಸತ್ತೋಗ್ತವೆ ಅಂತ. ಸೊ ಅದೊಂದೇ ರೀಸನ್ಗೆ ಫುಡ್ ಕೊಡಬೇಡಿ ಅಂತ ಹಾಕಿರ್ತಾರೆ. ಬಟ್ ಅವ್ರದ್ದು ಮಂಕೀಸ್ ಎಲ್ಲ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಏನೋ ಒಂಥರ ಫೀಲ್ ಆಗುತ್ತೆ, ಪಾಪ ಅವಕ್ಕೆ ಫುಡ್ ಇಲ್ಲ ಅನ್ನೋ ಥರ. You're the light, you're the night, you're the color of my blood. You're the cure, you're the pain, you're the only thing I wanna touch. Never knew that it could mean so much, so much. You're the fear, I don't care, 'cause I've never been so high. Follow me through the dark, let me take you past. ಓಕೆ, ಇದಿಷ್ಟು ನಮ್ಮದು ಮಿನಿ ಟ್ರಿಪ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.